ನಮಸ್ತೆ ವೀಕ್ಷಕರೇ, ಶ್ರೇಯಸ್ಸು ಕಿಚನ್ಗೆ ಸ್ವಾಗತ. ನಾನಿವತ್ತು ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಫ್ರೆಂಚ್ ಫ್ರೈಸ್ ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಪ್ರತಿ ಬೈಟ್ ನಲ್ಲೂ ತುಂಬಾನೇ ಫ್ಲೇವರ್ಫುಲ್ ಆಗಿರುತ್ತೆ. ನೀವು ಈ ರೆಸಿಪಿನ ತಪ್ಪದೆ ಮಾಡಿ ನೋಡಿ. ಮೊದಲಿಗೆ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಉದ್ದುದ್ದ ಕಟ್ ಮಾಡಿದ್ದೀನಿ. ನಿಮಗೆ ಇಲ್ಲಿ ಸಿಪ್ಪೆ ಬೇಡ ಅಂತಂದ್ರೆ ಸಿಪ್ಪೆ ಕೂಡ ನೀವು ತೆಗಿಬಹುದು. ಈಗ ಇದನ್ನು ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ಒಂದು 70% ಆಗೋವರೆಗೂ ಬೇಯಿಸ್ಕೋಬೇಕು. ಇದು ಬೇಯಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಈಗ ಇದು 70% ಬೆಂದ್ಮೇಲೆ ನೀರೆಲ್ಲ ತೆಗ್ದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕೊಂಡಿದ್ದೀನಿ. ಹಾಗೆ ಇಲ್ಲಿ ಆರಿಗನೋ ಕೂಡ ತಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕೋಬಹುದು, ಇಲ್ಲ ಮಿಕ್ಸ್ ಕೂಡ ಹಾಕೋಬಹುದು. ಹಾಗೆ ಇಲ್ಲಿ 1-2 ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನ ಶಿಮ್ಸ್ಕೊಳ್ಳಿ. ನೋಡಿ, ನೀಟಾಗಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಬೇಕೆಲ್ಲ, ನೀಟಾಗಿ ಕೋಟ್ ಆಗಬೇಕು. ಈಗ ಈ ಕಡೆ ಒಂದು ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಫ್ರೆಂಚ್ ಫ್ರೈಸ್ನ ಹಾಕೊಳ್ಳಿ. ನೋಡಿ, ಎಣ್ಣೆ ಬಿಸಿ ಇರುತ್ತೆ. ಹುಷಾರಿಂದ ಈ ಥರ ಉದ್ದ ಮಚ್ಚ ತಗೊಳ್ಳಿ, ಅದರಿಂದ ಕೂಡ ಹಾಕ್ಬೋದು. ಬಿಡಿ ಬಿಡಿಯಾಗಿ ಎಲ್ಲ ಕಡೆ ಹಾಕಿ. ನಾನಿಲ್ಲಿ ಹೈ ಫ್ಲೇಮ್ ಇಟ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಮತ್ತೆ ತಿರುಗಿಸೋಣ. ಇದು ಚೆನ್ನಾಗಿ ಎಲ್ಲ ಕಡೆ ತಿರುಗಿಸಿ ಬೇಯಿಸ್ಕೊಳ್ಳಿ. ನೋಡಿ, ಎಷ್ಟು ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಇಲ್ಲಿ ನಿಮಗೆ ಇದು ತುಂಬ ಕ್ರಿಸ್ಪಿ ಅಂತ ಅನಿಸಿದರೆ ಇನ್ನು ಬೇಗ ಕೂಡ ತೆಗಿಬೋದು. ಈಗ ಬಾಕಿ ಪೊಟೆಟೊ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಆಯಿಲ್ನಲ್ಲಿ ಫ್ರೈ ಬೇಡ ಅಂತ ಅಂದರೆ ಏರ್ ಫ್ರೈಯರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಓವನ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಬೋದು. ಕೊನೆಗೆ ನಿಮಗೆ ಆಪ್ಷನಲ್ ಬೇಕಿದ್ದರೆ ಸ್ವಲ್ಪ ಚಿಲ್ಲಿ ಪೌಡ್ರು ಅಥವಾ ಪೆರಿ ಪೆರಿ ಪೌಡರ್ ಅಥವಾ ಬೇರೆ ಯಾವುದಾದ್ರೂ ಸೀಸನಿಂಗ್ ಕೂಡ ಹಾಕೋಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಸ್ವಲ್ಪ ಖಾರದ ಪುಡಿ ಮತ್ತು ಪೆರಿ ಪೆರಿ ಪೌಡ್ರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಕೆಚಪ್ ಜೊತೆನೂ ಚೆನ್ನಾಗಿರುತ್ತೆ, ಅಥವಾ ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿನ ನೀವು ಒಂದ್ಸಲ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.